ರೆಡಿ. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ಫಸ್ಟ್ ಕ್ಲಾಸ್. ನೀವು? ಆರಾಮ್ ಸರ್. ಸರ್ ಲವ್ ಆಯಿತು, ಮದುವೆ ಆಯಿತು, ಮದುವೆ ಆದಮೇಲೆ ಮತ್ತೆ ಈಗ ಲವ್ಲಿ ಬರ್ತಾ ಇದೆ. ಒಂದು ಜರ್ನಿ ಅಲ್ಲ, ಬ್ಯಾಚುಲರ್ ಅಥವಾ ಸಿಂಗಲ್ ಲೈಫಿಂದ ಲವ್ ಆಗಿ ಮದುವೆ ಆಗಿ, ಸೊ ಅದನ್ನು ಸಮೀಕರಣ ಮಾಡೋಕ್ಕೆ ಒಂದು ಹೇಳಬೇಕಲ್ಲ, ಲವ್ಲಿ ಆಗಿ ನಾನು. ಸೊ ಹೇಗಿರುತ್ತೆ ಸರ್ ಲವ್ಲಿ? ಲವ್ಲಿ ನಾನು ಹೆಮ್ಮೆ ಪಡ್ತಕ್ಕಂಥ ಒಂದು ಸಿನಿಮಾ. ಈ ಒಂದು ಪಾತ್ರ ಅಷ್ಟು ಒಂಥರ ಹೇಗೆ, ಹಲವಾರು ಪಾತ್ರಗಳು ಮಾಡ್ತಿರ್ತೀವಿ, ಎಲ್ಲ ಪಾತ್ರನೂ ನಮ್ಮ ಜೊತೆ ಇರಲ್ಲ, ನಮ್ಮ ಜೊತೆ ಉಳಿಯಲ್ಲ. ಸೊ ನಮ್ಮನ್ನು ಕಾಡುವಂಥ ಪಾತ್ರಗಳು, ನಮ್ಮ ಜೊತೆ ಇರ್ತಕ್ಕಂಥ ಪಾತ್ರಗಳು ಅಥವಾ ನಮ್ಮ ಲೈಫ್ ಮೇಲೆ ಇಂಪ್ಯಾಕ್ಟ್ ಮಾಡ್ತಕ್ಕಂಥ ಪಾತ್ರಗಳು ತುಂಬ ರೇರ್, ತುಂಬ ವಿರಳ. ಆ್ಯಂಡ್ ಅಂಥ ಪಾತ್ರದಲ್ಲಿ ಇದು ಒಂದು. ಆ್ಯಂಡ್ ಎಸ್ಪೆಷಲಿ ಏನಂದರೆ, ಒಬ್ಬ ಕಲಾವಿದ ಯಾರೇ ಆಗಲಿ ಅವನಿಗೆ ಒಂದು ಬಡು ಬಾಯಕೊಂಬಿಡ್ಬೇಕು ಅನ್ನೋ ಥರದ ಮೀಟಿ ರೋಲ್ಗಳು ಅಂದರೆ ಆಸೆ, ಎದುರು ನೋಡ್ತಾನೆ. ಸೊ ಆ ನಿಟ್ಟಲ್ಲಿ ಹೇಳೋದಾದರೆ ಈ ಥರದೊಂದು ಪಾತ್ರ ಸಿಕ್ಕಿದ್ದು ನನಗೆ ನನ್ನ ಅದೃಷ್ಟ. ಸೊ ಅಷ್ಟು ಒಳ್ಳೆ ಪಾತ್ರ, ಅಷ್ಟು ಮಲ್ಟಿಪಲ್ ಫೆಸೆಟ್ಸ್, ಮಲ್ಟಿ ಡೈಮೆನ್ಷನ್ ಇರ್ತಕ್ಕಂಥ, ಮಲ್ಟಿಪಲ್ ಎಮೋಷನ್ಸ್ ಇರ್ತಕ್ಕಂಥ, ಇನ್ಕ್ಲೂಡಿಂಗ್ ಮಲ್ಟಿಪಲ್ ಲುಕ್ಸ್ ಇದೆ ಸಿನಿಮಾದಲ್ಲಿ. ಸೊ ಈ ಥರ ಸಮಗ್ರವಾಗಿ ಎಲ್ಲ ರೀತಿಯಲ್ಲೂ ಫೋರ್ ಫ್ರಂಟಿಗೆ ಬರ್ತಕ್ಕಂಥ ಒಂದು ಪಾತ್ರ ಈ ಒಂದು ಲವ್ಲಿ ಸಿನಿಮಾದ ಜೈ ಪಾತ್ರ. ಸೊ ದಿಸ್ ಇಸ್ ವೆರಿ ಸ್ಪೆಷಲ್, ದಿಸ್ ಇಸ್ ಬ್ಯೂಟಿಫುಲ್ ಆ್ಯಂಡ್ ದಿಸ್ ಇಸ್ ಲವ್ಲಿ. ಒಂದು ಕಡೆ IT ಎಂಪ್ಲಾಯಿ ಥರ ಆಫೀಸಲ್ಲಿ ಕಾಣಿಸ್ಕೊಂತೀರಾ, ಇನ್ನೊಂದು ಕಡೆ ರೌಡಿಯಾಗೇನೋ ಅಂಡರ್ವರ್ಲ್ಡಲ್ಲೇನೋ ಕಾಣಿಸ್ಕೊಂತೀರಿ. ಎರಡು ಥರನೂ ಇರುತ್ತೆ ಹಂಗಾದ್ರೆ. ಒಂದು ಸಾಫ್ಟ್ವೇರ್, ಒಂದು ಹಾರ್ಡ್ವೇರ್ ಅಂತ ಹೇಳ್ಬೋದಾ? ಬಿಟ್ಕೊಡ್ಬೇಕು ಅಂತಂದರೆ ಆ್ಯಕ್ಚುಲಿ ಕಥೆಯಲ್ಲಿ ಒಂದಿಷ್ಟು ಜಿಸ್ಟನ್ನು ಬಿಟ್ಕೊಡ್ಬೇಕು. ಈಸ್ ದ ಮೋಸ್ಟ್ ವಾಂಟೆಡ್ ನಟೋರಿಯಸ್ ಕ್ರಿಮಿನಲ್ ಈ ಒಂದು ಪಾತ್ರ. ಸೊ ಅವನು ಒಂದು ಜಿಯಾಗ್ರಫಿಕಲ್ ಶಿಫ್ಟ್ ಆಗಿ ಸೊ ಬಂದು ಅವನ ಒಂದು ಲೈಫಲ್ಲಿ ನನಗೆ ಅಂದರೆ ಯಾರು ಬೇಡ, ನನಗೆ ಏನು ಬೇಕಿಲ್ಲ, ನನಗೆ ನಾನು ಸೆಲ್ಫ್ ಸಫಿಷಿಯೆಂಟ್ ಅಂದ್ಬಿಟ್ಟು ತಾನು ಸಾರ್ಟೆಡ್ ಫೆಲೋ ಅಂಥ ಒಂದು ಲೈಫಲ್ಲಿ, ಅಂಥ ಒಂದು ಒರಟ ಬಂಡನ್ ಲೈಫಲ್ಲಿ ಪ್ರೀತಿ ಆದಾಗ, ಆ ಪ್ರೀತಿ ಮುಂದುವರೆದಾಗ ಆ ನಂತರ ನಡೀತಕ್ಕಂಥ ಆಯಾಮಗಳು, ವಿಷಯಗಳು ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿದೆ. ಆ್ಯಂಡ್ ದಿಸ್ ಇಸ್ ಅಲ್ಲಿ ಬಹುತೇಕ ಒಂದು ಇದು ರಿಯಲ್ ಇನ್ಸಿಡೆಂಟ್ಸ್ನ ಬೇಸ್ ಮಾಡಿರ್ತಕ್ಕಂಥ ಕಥೆ. ಆ್ಯಂಡ್ ತುಂಬಾ ಮೌಲ್ಯಗಳಿರ್ತಕ್ಕಂಥ, ಅಂದರೆ ಪ್ರತಿಯೊಬ್ಬರಿಗೂ, ಅಂದರೆ ಪ್ರತಿಯೊಬ್ಬ ಹುಡುಗನೂ, ಹುಡುಗನೂ ನೋಡಬೇಕಾದಂಥದ್ದು, ಪ್ರತಿಯೊಬ್ಬ ಹುಡುಗಿ ನೋಡಬೇಕಾದಂಥ, ಪ್ರತಿಯೊಬ್ಬ ಫ್ಯಾಮಿಲಿ ಪರ್ಸನ್ ನೋಡಬೇಕಾದಂಥ ಒಂದು ಸಿನಿಮಾ, ಒಂದು ಕಥೆ. ರಿಯಲ್ ಇನ್ಸಿಡೆಂಟ್ ಅಂದರೆ ಯಾವಾಗ ನಡೆದಿರೋದು, ಯಾರ್ದು, ಅಥವಾ ಎಷ್ಟನ್ನು ಸಿನಿಮಾದಲ್ಲಿ ಇಟ್ಕೊಂಡು ಎಷ್ಟೊಂದು ಬಿಟ್ಟಿದ್ದೀರಾ ಆ ಥರ? ಜನರಿಕಾಗಿ ಹೇಳಬೇಕಂದ್ರೆ ನಮ್ಮ ಸೊಸೈಟಿಲಿ ಒಂದಷ್ಟು ಇವಿಲ್ಸ್ ಇದಾವೆ, ಸೋಷಿಯಲ್ ಇವಿಲ್ಸ್, ಇತ್ತೀಚಿನ ವಿದ್ಯಮಾನಗಳು ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಸೊ ಆ ನಿಟ್ಟಲ್ಲಿ ಹೇಳೋದಾದರೆ ತುಂಬ ಜನ ತುಂಬ ರೀತಿಯಲ್ಲಿ ಶೋಷಣೆಗೊಳಗಾಗ್ತಿದ್ದಾರೆ, ತೊಂದರೆಗಳನ್ನ ಅನುಭವಿಸ್ತಿದ್ದಾರೆ, ನೋವು ಪಡ್ತಿದ್ದಾರೆ, ಹಾನಿಗೊಳಗಾಗ್ತಿದ್ದಾರೆ. ಸೊ ಈ ಥರದ್ದೆಲ್ಲ ಅಂಶಗಳು ಪರ್ಟಿಕ್ಯುಲರ್ಲಿ ಒಬ್ಬ ವ್ಯಕ್ತಿಯ ಜೀವನ ಕಥೆ ಅನ್ನೋದಕ್ಕಿಂತ ಆ ಥರ ಅಂಶಗಳು, ಆ ಥರ ಎಲಿಮೆಂಟ್ಗಳನ್ನ ಬೇಸ್ ಮಾಡಿರುವಂಥ ಕಥೆ. ಸಿನಿಮಾ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ, ಒಂದು ಕಾಲದಲ್ಲಿ ಒಂದು ಟೈಮ್ ಲೈನಲ್ಲಿ ನಮ್ಮಲ್ಲೂ ಈ ಥರದ್ದು ಆಗ್ತಿತ್ತು, ಈ ಥರದ್ದು ನಡೀತಿತ್ತು ಅಂತ. ಸೊ ಒಬ್ರಿಗೆ ಉಪಕಾರ ಮಾಡಲಾದ್ರೂ ಪರವಾಗಿಲ್ಲ, ಅಪಕಾರ ಮಾಡಬಾರ್ದು ಅನ್ನೋ ಒಂದು ಥಿನ್ ಸಜೆಸ್ಟಿವ್ ಲೈನ್ ಜೊತೆಗೆ ಬಂದಿರತಕ್ಕಂಥ ಒಂದು ಸಿನಿಮಾ. ಹಾಗಾಗಿ ಅದೇ, ಇಟ್ಸ್ ನಾಟ್ ಒನ್ ಪರ್ಸನ್ ಬೇಸ್ಡ್ ಕಾನ್ಸೆಪ್ಟ್. ನಮ್ಮ ಸೊಸೈಟಿಯಲ್ಲಿ ನಡೆದಂಥ ಒಂದಷ್ಟು ವಿದ್ಯಮಾನಗಳ ಮೇಲೆ ಬೆಳಕು ಚೆಲ್ಲತಕ್ಕಂಥ ಒಂದು ಕಥೆ. ಓಕೆ ಸರ್, ಇದು ನಿಮ್ಮ ಕೆರಿಯರ್ನಲ್ಲಿ ಅತಿ ಹೆಚ್ಚಿನ ಬಜೆಟ್ ಹಾಕಿ ಮಾಡಿರೋ ಸಿನಿಮಾ ಅಂತ ಕೇಳಿದೆ. ಎಷ್ಟು ಬಜೆಟ್ ಅಂತ ಹೇಳ್ಬೋದಾ, ಅಥವಾ ಬಜೆಟ್ ಜಾಸ್ತಿ ಆದಾಗ ರೆಸ್ಪಾನ್ಸಿಬಿಲಿಟಿನೂ ಜಾಸ್ತಿ ಆಗುತ್ತಾ? ಹೆಂಗೆ ಅಂದರೆ ರಿಕವರಿ ಮಾಡಬೇಕು ಅನ್ನೋದು ನಟನಾಗಿ ಹೆಂಗೆ ಅನ್ಸುತ್ತೆ? ಅಂದರೆ ಏನಾಗುತ್ತೆ, ಆ ರಿಕವರಿ ಅನ್ನೋದು ಲೇಟರ್ ಸ್ಟೇಜಲ್ಲಿ ಬರುತ್ತೆ. ಅಂದರೆ ನಮಗೆ ಸಿನಿಮಾ ಶೂಟ್ ಮಾಡೋದು, ಸಿನಿಮಾ ಮುಗಿಸೋದು, ಸಿನಿಮಾನ ಒಂದು ಅನ್ಕೊಂಡು ಡಿಸೈರ್ಡ್ ಔಟ್ಪುಟ್ ತೊಗೊಳೋದಿದೆಯಲ್ಲ, ಕ್ವಾಲಿಟೇಟಿವ್ ಔಟ್ಪುಟ್, ಅದು ದೊಡ್ಡ ಜವಾಬ್ದಾರಿ ಆಗುತ್ತೆ ಫಸ್ಟ್. ಸೊ ಬಡ್ಜೆಟ್ ಹೆಚ್ಚುತ್ತಾ ಹೋದಾಗ, ಅಂದರೆ ಹೆಚ್ಚಿಸ್ಕೊಂಡು ನಾವು ಅಂದ್ಕೊಂಡಿದ್ದೊಂದು ಆಗಿದ್ದೊಂದು ಅನ್ನೋ ರೀತಿಗಿಂತ ಈ ಒಂದು ಕಥೆ ಅಷ್ಟು ದೊಡ್ಡ ಕ್ಯಾನ್ವಾಸಲ್ಲಿದೆ, ದೊಡ್ಡ ಸ್ಕೇಲಲ್ಲೇ ಹೇಳಬೇಕಿಲ್ಲ. ಇನ್ನು ಚಿಕ್ಕದಾಗಿ ಹೇಳಿದ್ರೆ ಕಾಂಪ್ರಮೈಸ್ ಮಾಡ್ದಂಗೆ ಆಗುತ್ತೆ, ಕಂಟೆಂಟ್ಗೆ ನಾವು ದೋಖ ಕೊಟ್ಟಂಗೆ ಆಗುತ್ತೆ, ಮೋಸ ಮಾಡ್ದಂಗೆ ಆಗುತ್ತೆ. ಸೊ ಇಷ್ಟು ಒಳ್ಳೆ ಕಾನ್ಸೆಪ್ಟನ್ನ, ಇಷ್ಟು ಒಳ್ಳೆ ತಂಡ ಇಟ್ಕೊಂಡು ಇದನ್ನು ಕಟ್ಕೊಟ್ಟಂಥ ನಮ್ಮ ಪ್ರೊಡ್ಯೂಸರ್ ರವೀಂದ್ರ ಕುಮಾರ್ ಅವರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಕಥೆ ಮೇಲಿನ ನಂಬಿಕೆ, ತಂಡದ ಮೇಲಿನ ನಂಬಿಕೆ, ಆ ನಂಬಿಕೆ ಉಳಿಸ್ಕೊಳ್ಳೋಂಥ ಜವಾಬ್ದಾರಿ ನಮ್ಮದಾಗಿತ್ತು, ಉಳಿಸ್ಕೊಂಡಿದ್ದೀವಿ ಅಂತ ಒಂದು ಭಾವನೆ ಕೂಡ ಇದೆ. ಸಿನಿಮಾ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ. ಓಕೆ ಸರ್, ನೀವು ಎರಡೂ ಥರದ್ದು ಮಾಡಿದ್ದೀರಿ. ಈ ಕಡೆ ಲವ್ ಆ ಥರದ್ದನ್ನು ಟ್ರೈ ಮಾಡಿದ್ದೀರಾ, ಅಂದರೆ ರೊಮ್ಯಾಂಟಿಕ್ ಸೀನ್ಸ್ ಆಗಿರ್ಬೋದು, ಅಂದರೆ ಲವ್ ಸ್ಟೋರೀಸ್ ಯೂಶ್ವಲಿ ಆ ಥರದ್ದು. ಒಂದು ಕಡೆ ಮಾಸು, ರೌಡಿಸಮ್ಮು, ಈ ಥರದ್ದು ಟ್ರೈ ಮಾಡಿದ್ದೀರಾ. ಎರಡು ಆಪೋಸಿಟನ್ನು ಟ್ರೈ ಮಾಡಿದ್ದೀರಾ. ನಿಮ್ಗೆ ಯಾವುದು ಅಂದರೆ ಖುಷಿ ಕೊಡೋದಾಗಲಿ, ಕಂಫರ್ಟ್ ಆಗಲಿ, ಈಸಿಯಾಗಿ ಮಾಡೋದಾಗಲಿ, ನಿಮಗೆ ಪರ್ಸ್ನಲ್ಗೆ ಯಾವುದು ಇಷ್ಟ? ಎಲ್ಲವನ್ನೂ ಮಾಡಬಲ್ಲವನೇ ನಿಜವಾದ ಕಲಾವಿದ. ಸೊ ಒಬ್ಬ ಕಂಪ್ಲೀಟ್ ಆ್ಯಕ್ಟರ್ ಆಗೋ ಕಡೆಗೆ ಒಂದು ಜರ್ನಿ ಅಥವಾ ಒಂದು ಪ್ರಯಾಣ ನಾವು
ಹಾಕೊಂಡ್ರೆ ಸೊ ಎಲ್ಲವನ್ನು ನಾವು ಎಲ್ಲ ರೀತಿ ಪಾತ್ರನೂ ಮಾಡಬೇಕಾಗತ್ತೆ, ಎಲ್ಲ ಪಾತ್ರಕ್ಕೂ ನ್ಯಾಯ ಒದಗಿಸ್ಬೇಕಾಗತ್ತೆ. ಆಗ ಮಾತ್ರ ಒಬ್ಬ ಆ್ಯಕ್ಟರ್ ಕಂಪ್ಲೀಟ್ ಆ್ಯಕ್ಟರ್ ಅಂತ ಅನ್ಸ್ಕೊಳಕ್ಕೆ ಸಾಧ್ಯ. ಸೊ ದಿಸ್ ಇಸ್ ಒನ್ ಸಚ್ ಜರ್ನಿ. ಆ್ಯಂಡ್ ಈ ಒಂದು ಸಿನಿಮಾದಲ್ಲೇ ನನಗೆ ಅಂದರೆ ತುಂಬ ಮಲ್ಟಿಪಲ್ ಶೇಡ್ಸ್ ಇದೆ ಈ ಪಾತ್ರಕ್ಕೆ. ಅಷ್ಟು ಚೆನ್ನಾಗಿ ಬರೆದಿದ್ದನ್ನು ಅಂದ್ಕೊಂಡಿದ್ದಕ್ಕೂ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ನನ್ನ ಟೀಮ್, ಬ್ಯೂಟಿಫುಲ್ ಟೀಮ್. ಅಂದರೆ ನಮ್ಮ ಡೈರೆಕ್ಟರ್ ಚೇತನ್ ಕೇಶವ್, ನಮ್ಮ ಸಿನಿಮಾಟೋಗ್ರಾಫರ್ ಅಶ್ವಿನ್ ಕೆನಡಿ, ಮ್ಯೂಸಿಕ್ ಡೈರೆಕ್ಟರ್ ಅನೂಪ್ ಸೀಳನ್, ಎಡಿಟರ್ ಹರೀಶ್ ಕೊಮ್ಮೆ, ನಮ್ಮ ಈ ಸಿನಿಮಾದಲ್ಲಿ ಆರ್ಟ್ ಡೈರೆಕ್ಟರು ತುಂಬ ದೊಡ್ಡ ಪಾಲಿದೆ. ಈ ಸಿನಿಮಾ ಹೆಂಗೆ ಕಾಣುತ್ತೋ ಹಂಗೆ ಕಾಣೋಕ್ಕೆ ಪ್ರತಾಪ್ ಮೆಂಡನ್ ಅಂತ, ಆಮೇಲೆ ನಮ್ಮ ಸ್ಟಂಟ್ ಕೊರಿಯೋಗ್ರಾಫರ್ಸ್, ನಮ್ಮ ಕೊರಿಯೋಗ್ರಾಫರ್ಸ್ ಎಲ್ಲರ ಕೆಲಸ ಎಷ್ಟು ಅಚ್ಚುಕಟ್ಟಾಗಿದೆ ಅಂದರೆ ಒಂದು ಔಟ್ಪುಟ್ ನೋಡ್ಬೇಕಾದ್ರೆ ಒಂದು ತೃಪ್ತಿ ಆಗುತ್ತೆ. ಸೊ ಈ ಥರ ಕ್ವಾಲಿಟೇಟಿವ್ ಸಿನಿಮಾ ಮಾಡಬೇಕು ಅಂತ. ಸೊ ಅಷ್ಟೇ ಚೆನ್ನಾಗಿ ಅಷ್ಟೇ ಸಮರ್ಥವಾಗಿ ಎಲ್ಲರೂ ಅವರವರ ಕೆಲಸ ಮಾಡಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಜೂನ್ ತಿಂಗಳಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ. ಸೊ ಐ ಆಮ್ ರಿಯಲಿ ಪ್ರೌಡ್ ಟು ಸೇ ಇಷ್ಟು ದೊಡ್ಡ ಸ್ಕೇಲು, ಇಷ್ಟು ದೊಡ್ಡ ಬಡ್ಜೆಟ್ಟು, ಅಷ್ಟೇ ಅಲ್ಲದೆ ಒಂದು 3 ವರ್ಷದ ಜರ್ನಿ ಇದು. ಸೊ 3 ವರ್ಷದಿಂದ ಬೇರೆ ಕತೆ ನಾನು ಒಪ್ಪೇ ಇಲ್ಲ, ಬೇರೆ ಸಿನಿಮಾ ನಾನು ಒಪ್ಪೇ ಇಲ್ಲ ಕನ್ನಡದಲ್ಲಿ. ಸೊ ಈ ಮಧ್ಯದಲ್ಲಿ ಇತ್ತೀಚೆಗೆ ಒಂದು 6 ಮಂತ್ಸಲ್ಲಿ ಗ್ಯಾಪ್ ಸಿಕ್ತು ನಮಗೆ. ಅಂದರೆ UK ಶೂಟ್ ಬ್ಯಾಲೆನ್ಸ್ ಇತ್ತು, ವೀಸಾ ಆಗಬೇಕಾಗಿತ್ತು, ಅದಕ್ಕೆ ಮತ್ತು ಕೈವಾ ಸಿನಿಮಾ ರಿಲೀಸ್ ಆಯಿತು ನಮ್ಮ ಪ್ರೊಡಕ್ಷನ್ ಹೌಸ್ನಲ್ಲಿ. ಸೊ ಈ ಟೈಮ್ ಸಿಕ್ಕಾಗ ಮಾತ್ರ VIP ಶೂಟಿಂಗ್ ಕಮಿಟ್ ಆದೆ. ಅದು ಬಿಟ್ಟು ಇನ್ಯಾವುದು ಕನ್ನಡ ಸಿನಿಮಾ ಒಪ್ಪಿಲ್ಲ. ಸೊ ಅಷ್ಟು ಒಂದು ಗಟ್ಟಿ ನಂಬಿಕೆ ಕೊಟ್ಟಿರೋಂಥ ಈ ಸಿನಿಮಾ, ಒಳ್ಳೆ ತಂಡ, ಅದ್ಭುತವಾದ ತಂಡ. ಈ ಸಿನಿಮಾ ಆಚೆ ಬಂದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ನಮ್ಮ ಡೈರೆಕ್ಟ್ರು ಡೆಬ್ಯೂಟೆಂಟ್ ಅಂತ ಅನ್ಸಲ್ಲ, DOP ಇದು 3ನೇ ಸಿನಿಮಾನೋ ಏನೋ, ಇದಕ್ಕೆ ಮುಂಚೆ 1-2 ಚಿಕ್ಕ ಸ್ಕೇಲ್ ಸಿನಿಮಾ ಮಾಡಿದ್ದಾರೆ. ಸೊ ಈ ಸಿನಿಮಾ ಬಂದ ಮೇಲೆ ಅವನ ಪೊಟೆನ್ಷಿಯಲ್, ಅವನ ಟ್ಯಾಲೆಂಟ್ ಗೊತ್ತಾಗುತ್ತೆ. ನಮ್ಮ ಆರ್ಟ್ ಡೈರೆಕ್ಟರ್ ಪ್ರತಾಪ್, ಒಬ್ಬೊಬ್ಬರ ಕಾಂಟ್ರಿಬ್ಯೂಷನ್ ತುಂಬ ಇದೆ ಈ ಸಿನಿಮಾಗೆ. ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ, ಎಫರ್ಟ್ ಹಾಕಿದ್ದಾರೆ. ಆ್ಯಂಡ್ ಅದಕ್ಕೆ ನಮ್ಮ ಜನ ನೋಡಿ ಅವ್ರ ಮೆಚ್ಚುಗೆ ವ್ಯಕ್ತಪಡಿಸಿದಾಗ ನಮಗೆ ಸರ್, ಡೈರೆಕ್ಟ್ರು ನಿಮಗೆ ಮುಫ್ತಿ ಸಿನಿಮಾದಲ್ಲಿ ಪರಿಚಯ ಆಗಿದ್ದು ಅಂತೆಲ್ಲ, ಅಂದರೆ ತುಂಬ ವರ್ಷಗಳಿಂದ ನೀವು ಅವ್ರನ್ನ ನೋಡಿದ್ದೀರಾ. ಅಂದರೆ ಇದ್ದಕ್ಕಿದ್ದಂಗೆ ಯಾರೋ ಹೊಸದಾಗಿ ಬಂದು ಕತೆ ಹೇಳಿ ಸಿನಿಮಾ ಮಾಡೋದು ಬನ್ನಿ ಅಂತ ಕರೆಯೋದಕ್ಕೂ, ನೀವು ಅವ್ರ ಕೆಲಸ ರಿಯಲಾಗಿ ಸೆಟ್ಟಲ್ಲಿ ನೋಡಿ ಅವರು ಒಂದು ಸಿನಿಮಾ ಮಾಡೋದಕ್ಕೂ ಹೆಂಗೆ ಅನ್ಸುತ್ತೆ ಅಂತ? ಮುಫ್ತಿ ಸೆಟ್ಟಲ್ಲಿ ನಂಗೆ ಪರಿಚಯ ಆಗಿದ್ದು. ಅಂದರೆ ನಮ್ಮ ಡೈರೆಕ್ಟ್ರು ಚೇತನ್ ಕೇಶವ್ ಅಂತ ಹೇಳೋದು ನನಗೆ ಸ್ವಲ್ಪ ಮುಜುಗರ, ಏಕೆಂದರೆ ತುಂಬಾ ಆಪ್ತ ನನ್ನ ತಮ್ಮ. ಅವನು ಕಳೆದ 8-9 ವರ್ಷದಿಂದ ಜೊತೆಗೆ ಇದ್ದಾನೆ. ನನ್ನ ಬೇರೆ ಬೇರೆ ಸಿನಿಮಾಗಳಿಗೂ ಕೆಲಸ ಮಾಡಿದ್ದಾನೆ, ಬೇರೆ ಸಿನಿಮಾ ಸ್ಕ್ರಿಪ್ಟ್ ಕೆಲಸ ಮಾಡಿದ್ದಾನೆ, ಅಥವಾ ನಾವು ತಂಡವಾಗಿ ನಾವು ಕೂತ್ಕೊಂಡು ಬೇರೆ ಬೇರೆ ಸ್ಕ್ರಿಪ್ಟ್ ಮೇಲೆ ಕೆಲಸ ಮಾಡ್ತಾ ಇರ್ತೀವಿ ಯಾವಾಗಲೂ. ಆ್ಯಂಡ್ ನನ್ನ ಬಾಡಿ ಜಿಮ್ ಟ್ರೈನರು ಅವನೇ, ಯೋಗ ಟ್ರೈನರು ಅವನೇ, ಮಾರ್ಷಲ್ ಆರ್ಟ್ಸ್ ನನಗೆ ಟ್ರೈನ್ ಮಾಡಿದ್ದು ಅವನೇ. ನನ್ನ ಯಾವ್ದಾದ್ರು ಡ್ಯಾನ್ಸ್ ನಂಬರ್ ಮಾಡಬೇಕಾದಾಗ ನಂಗೆ ತಯಾರಿ ಕೊಡೋದು ಅವನೇ. ಅಷ್ಟು ಅಂದರೆ ತುಂಬಾ ಒಂದಷ್ಟೇನೋ ಕಲ್ತ್ಕೊಂಡ್ಬಿಟ್ಟಿದ್ದಾನೆ ಹುಡುಗ. ಚಿಕ್ಕ ವಯಸ್ಸಲ್ಲಿ ಸಿಕ್ಕಾಬಿಟ್ಟೆ ಹೆಂಗಯ್ಯ ನಿಂಗೆ ಟೈಮ್ ಸಿಕ್ತು ಇಷ್ಟೆಲ್ಲ ಕಲಿಯೋಕ್ಕೆ ಅಂತ ನಾನು ಆಗ ಕೇಳ್ತಾ ಇರ್ತೀನಿ. ಅಂದರೆ ವೆರಿ ಟ್ಯಾಲೆಂಟೆಡ್, ಅದು ತುಂಬ ಒಳ್ಳೆ ಆರ್ಟಿಸ್ಟು, ಅಂದರೆ ಸ್ಕೆಚ್ ಆರ್ಟಿಸ್ಟು, ಪೇಂಟ್ರು. ಸೊ ತುಂಬ ಆಯಾಮಗಳಲ್ಲಿ ಹಲವಾರು ವಿದ್ಯೆನ ಕಲ್ತಿರ್ತಕ್ಕಂಥ ಒಬ್ಬ ಟ್ಯಾಲೆಂಟೆಡ್ ಹುಡುಗ ನನಗೆ ಮುಫ್ತಿ ಸೆಟ್ಟಲ್ಲಿ ಯಾವೊಂಥರ ಈ ಚಿನ್ಕುರುಳಿ ಅಥವಾ ಸರ್ಪಡಾಗಿದ್ದಾರೆ ಪಡಪಡ ಅಂತ ಅಲ್ಲಿ ಓಡಾಡ್ಕೊಂಡು ಕೆಲಸ ಮಾಡ್ತಿದ್ದಂತ ನೋಡಿ ಇಷ್ಟ ಆಗಿತ್ತು, ಇಷ್ಟು ಒಳ್ಳೆ ಕೆಲಸಗಾರ ಅಂತ. ಆನಂತರ ನಾವು ಬೆರೆತದ್ದು ಇದೊಂದು ಜರ್ನಿ, ಲೈಫ್ ಜರ್ನಿಲಿ. ಈಸ್ ಅ ಫ್ಯಾಮಿಲಿ ಮೆಂಬರ್ ನನಗೆ, ನನ್ನ ತಮ್ಮ. ಅವನು ಕತೆ ಅಂತ ಹೇಳಿದಾಗ ಈ ರೀತಿ ಮಾಡಬೇಕು ಸಿನಿಮಾ ಅಂತ ಅಂದ್ಕೊಂಡಿದ್ದೀನಿ ಅಂದಾಗ ನನಗೆ ಐ ವಾಸ್ ಆಲ್ ಎಕ್ಸೈಟೆಡ್. ಸರಿ ಒಂದ್ಸಲಿ ಕತೆ ನರೇಟ್ ಮಾಡು ಅಂದೆ. ಸೊ ನರೇಟ್ ಮಾಡಿದ ತಕ್ಷಣ ಐ ಹ್ಯಾಡ್ ನೋ ಸೆಕೆಂಡ್ ವರ್ಡ್ಸ್. ಇದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ ಪ್ರೊಡ್ಯೂಸರ್ ಗಟ್ಟಿಯಾಗಿದ್ದಾರೆ, ನೋಡಿ ಅಣ್ಣ ಅಷ್ಟೇ. ಆ ದಿನದಿಂದ, ಅದು 3 ವರ್ಷದ ಹಿಂದೆ ನಡೆದಂಥ ಘಟನೆ ಇದು. ಆ ದಿನದಿಂದ ಇಲ್ಲಿ ತನಕ ಒಂಥರ ಆನ್ ದ ಟೋಸ್ ಅಂತೀವಲ್ಲ, ತುದಿಗಾಲಲ್ಲಿ ನಿಂತಿದ್ದೀವಿ. ಅಷ್ಟು ಎಕ್ಸೈಟ್ಮೆಂಟ್ ಜೊತೆಗೆ ಮಾಡಿರ್ತಕ್ಕಂಥ ಸಿನಿಮಾ, ಅಷ್ಟು ಒಳ್ಳೆ ಪ್ರಯತ್ನ. ಲಾಸ್ಟ್ ಪ್ರೆಸ್ ಮೀಟಲ್ಲಿ ಮಾತಾಡ್ತಿದ್ರು ಹೀರೋಯಿನ್ ಬಗ್ಗೆ. ಕನ್ನಡ ಹೀರೋಯಿನ್ಗಳು ಒಪ್ಪಕ್ಕೆ ಹಿಂದೆ ಮುಂದೆ ನೋಡಿದ್ರು ಅಂತ. ಏನು ರೀಸನ್ ಅದು? ಯಾರ್ಯಾರು ಒಪ್ಪಲಿಲ್ಲ, ಏನಾಯ್ತದು? ಜನರಲಿ ಏನಂದರೆ ಹೀರೋಯಿನ್ ಪಾತ್ರಗಳಿಗೆ ಲಿಮಿಟೇಷನ್ಸ್ ಜಾಸ್ತಿ, ಅಥವಾ ಒಂದು ಸ್ಕ್ರೀನ್ ಟೈಮು ಅಲ್ಲ ಸ್ವಲ್ಪ ಕಡಿಮೆ, ಸಾಂಗ್ಸಲ್ಲಿ ಬರ್ತಾರೆ, ಅಥವಾ ಒಂದು ಕೆಲವು ರೊಮ್ಯಾಂಟಿಕ್ ಸೀಕ್ವೆನ್ಸಸ್ಸು, ಈ ಥರ ಮೋಸ್ಟ್ಲಿ, ಎಲ್ಲವೂ ಅಲ್ಲ, ಒಳ್ಳೊಳ್ಳೆ ಅದ್ಭುತವಾದ ಪಾತ್ರಗಳನ್ನ ನಾವು ತೆರೆ ಮೇಲೆ ನೋಡ್ತಾ ಇದ್ದೀವಿ, ನೋಡ್ಕೊಂಡೇ ಬಂದಿದ್ದೀವಿ. ಬಟ್ ಈ ಒಂದು ಪಾತ್ರ ಲಿಮಿಟೆಡ್ ಅಲ್ಲ. ಹೀರೋ ಪಾತ್ರಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಹೀರೋಯಿನ್ ಪಾತ್ರಕ್ಕೂ ಅಷ್ಟೇ ಪ್ರಾಮುಖ್ಯತೆ ಇದೆ. ಆ್ಯಂಡ್ ಹಲವಾರು ಮಜಲಲ್ಲಿ, ಹಲವಾರು ರೀತಿಲಿ ಇದು ಇಟ್ಸ್ ಅ ವೆರಿ ಚಾಲೆಂಜಿಂಗ್ ಕ್ಯಾರೆಕ್ಟರ್. ಆ್ಯಂಡ್ ಕೆಲವು ಅಂಶಗಳನ್ನ ನೀವು ಸಿನಿಮಾ ನೋಡಿದ್ಮೇಲೆ ಇದ್ರ ಬಗ್ಗೆ ಆ್ಯಕ್ಚುಲಿ ಚರ್ಚೆ ಮಾಡ್ಬೋದು ನಾವು. ಅಂದರೆ ಯಾಕೆ ಒಪ್ಪಲಿಲ್ಲ ಕೆಲವರು, ಯಾಕೆ ಪಾತ್ರ ಮಾಡೋಕ್ಕೆ ಹೆದರಿದ್ರು ಕೆಲವರು ಅನ್ನೋ ಒಂದು ಇದು ತುಂಬಾ ವೆರಿ ಚಾಲೆಂಜಿಂಗ್ ರೋಲ್, ನೋ ಡೌಟ್. ಅಂದರೆ ಹೇಳೋದಲ್ಲ, ಈಗ ನಾನೊಬ್ಬ ಲೀಡ್ ಕ್ಯಾರೆಕ್ಟರ್ ಮಾಡ್ತಾ ನನ್ನ ಆಪೋಸಿಟ್ ಕ್ಯಾರೆಕ್ಟರ್ಗೆ ಅಷ್ಟು ಪ್ರಾಮುಖ್ಯತೆ ಇದೆ ಅಂತ ಹೇಳೋದಕ್ಕೆ ನಾನು ಐ ಮೇ ಹ್ಯಾವ್ ಟು ಥಿಂಕ್ ಟ್ವೈಸ್. ಬಟ್ ಅಷ್ಟು ಒಳ್ಳೆ ಪಾತ್ರ, ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ
ವಿ ಹ್ಯಾಡ್ ಅ ಟಫ್ ಟೈಮ್ ಆಸ್ ಎ ಟೀಮ್ ಹೀರೋಯಿನ್ ಫಿಗರ್ ಔಟ್ ಮಾಡೋಕ್ಕೆ ತರೋಕ್ಕೆ ತುಂಬಾ ಚೆನ್ನಾಗಿ ನಮ್ಮ ಸ್ಟೆಫಿ ಪಟೇಲ್ ಜಾರ್ಖಂಡ್ ಅವರು ಮಿಸ್ ಇಂಡಿಯಾ ಫೈನಲಿಸ್ಟ್ ಏನೋ ಅವರು. ಸೊ ತುಂಬಾ ಒಳ್ಳೆ ಟ್ಯಾಲೆಂಟ್, ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. KGF ಆದಮೇಲೆ ಸಲಾರ್ಗೆ ಪ್ರಭಾಸ್ ಅವ್ರಿಗೆ ವಾಯ್ಸ್ ಕೊಟ್ರಿ. ಸೊ ತುಂಬ ಜನ ಗೆಸ್ ಮಾಡಿದರು ನಿಮ್ಮದೇ ಅದು ಧ್ವನಿ ಅಂತ. ಬಟ್ ಆ ಟೈಮಲ್ಲಿ ನೀವೆಲ್ಲೂ ಅದ್ರ ಬಗ್ಗೆ ಹೇಳಲಿಲ್ಲ ಅಥವಾ ಇದಾಗಲಿಲ್ಲ. ಯಾಕೆ ಸರ್, ಏನು ಅಂತ ಯಾರು ಕೇಳಲಿಲ್ವಾ ಅಥವಾ ಅಂದರೆ ಒಂದು ಗೆಸ್ಸಿಂಗ್ ಇತ್ತು ಬಟ್ ಅಂದರೆ ಈಗ ಈಗಲೂ ನಾವು ಮಾತಾಡ್ತೀವಲ್ಲ, ಇದು ಒಂದು ಕಿರುನೋಟ ಅಥವಾ ಒಂದು ಪರಿವಿಡಿ, ಒಂದು ಮೆನು. ಇದು ಕಂಟೆಂಟ್ ಬಗ್ಗೆ ಕೆಲಸ ಮಾತಾಡಬೇಕು ನಾವು ಮಾತಾಡೋದಕ್ಕಿಂತ, ಅದು ನನ್ನ ಸ್ಟ್ರಾಂಗ್ ಬಿಲೀಫ್. ಆ್ಯಂಡ್ ಸುಮ್ಮನೆ ಅದನ್ನ ಹೇಳ್ಕೊಂಡು ತಿರುಗೋದ್ರಲ್ಲಿ ಏನಿಲ್ಲ. ಮಾಡಿರೋ ಕೆಲಸ ಉಂಟು, ಆಚೆ ಹೋದ್ಮೇಲೆ ಗೊತ್ತಾಗೇ ಆಗುತ್ತೆ. ಆ್ಯಂಡ್ ದೇವ್ರು ಕೊಟ್ಟಿರೋ ಧ್ವನಿ, ಅದಕ್ಕೆ ಒಂದಷ್ಟು ಪ್ರೀತಿ ಕೂಡ ಸಿಕ್ಕಿದೆ. ಹಾಗೆ ಗೆಸ್ ಮಾಡಿದವರು ಕೇಳಿದಾಗ ಅಂತ ಒಂದು ಸ್ಮೈಲ್ ಮಾಡ್ಕೊಂಡಿದ್ದೆ. ಆ್ಯಂಡ್ ಅನೌನ್ಸ್ಮೆಂಟ್ ಅಂತ ಮಾಡಬೇಕು ತಂಡ ಮಾಡಬೇಕು, ನಾನು ಮಾಡ್ಕೊಂಡು ಮಾಡೋದ್ರಲ್ಲಿ ಅರ್ಥ ಇಲ್ಲ. ಆ್ಯಂಡ್ ಇಟ್ ವಾಸ್ ಎ ನೈಸ್ ಎಕ್ಸ್ಪೀರಿಯನ್ಸ್. ಒಂದು ನನಗೆ ಏನಪ್ಪ ಅಂದರೆ ಖುಷಿ ಕೊಟ್ಟಿದ್ದು ಅದರಲ್ಲಿ ಅಂದರೆ ಅವನ ಪರ್ಸ್ನಲ್ ಫ್ರಂಟ್ ನನಗೆ ಖುಷಿ ಕೊಟ್ಟಿದ್ದು. ಬೇಸ್ ವಾಯ್ಸು ವಿಲನ್ಗೆ ಸಖತ್ತಾಗಿರುತ್ತೆ ಅನ್ನೋರು. ಪ್ರಭಾಸ್ ಯಾವ ವಿಲನ್ ಹಂಗಾರೆ ಬೇಸ್ ವಾಯ್ಸ್ ಇದ್ದವರೆಲ್ಲ ವಿಲನ್ ಆಗ್ತಾರೆ ಹಂಗಾರೆ. ಸೊ ಆ ಒಂದು ರಾಂಗ್ ನೋಷನ್ನ ಈ ಥರ ನನಗೆ ಅಂದ್ರೆ ಅದರ ವಿರುದ್ಧ ಏನೋ ಒಂದು ಮಾಡ್ದಂಗೆ ಒಂದು ಸಮಾಧಾನ ನನಗೆ. ಆಫ್ಟರ್ ರಿಲೀಸ್ ಏನಾದರೂ ಹೇಳಿದ್ರೆ ಸರ್ ಪ್ರಭಾಸ್ ಅವರು ಚೆನ್ನಾಗಿ ಬಂದಿದೆ ಅಂತ? ಹಿ ವಾಸ್ ವೆರಿ ಹ್ಯಾಪಿ, ತುಂಬ ಖುಷಿ ಕೊಟ್ಟರು ಕೂಡ. ಸರ್, ಇದು ನೀವು ಆ್ಯಕ್ಟರ್ ಜೊತೆಗೆ ಹಾಡುಗಳನ್ನು ಕೂಡ ತುಂಬ ಚೆನ್ನಾಗಿ ಆಡ್ತೀರಾ. ನಿಮ್ಮ ಧ್ವನಿಗೆ ತುಂಬ ಫ್ಯಾನ್ಸ್ ಇದ್ದಾರೆ. ಸೊ ಈ ಸಿನಿಮಾದಲ್ಲೂ ಒಂದು ಹಾಡು ಹಾಡಿದ್ದೀರಾ. ಸೊ ಅದ್ರ ಬಗ್ಗೆ ಆಲ್ರೆಡಿ ವೈರಲ್ ಆಗ್ತಾ ಇದೆ ಸಿಕ್ಕಾಪಟ್ಟೆ. ತುಂಬ ಖುಷಿ ಆಗುತ್ತೆ. ಅಂದರೆ ನನಗೆ ಮ್ಯೂಸಿಕ್ ನನ್ನ ಫಸ್ಟ್ ಲವ್, ಸಿಂಗಿಂಗ್ ನನ್ನ ಫಸ್ಟ್ ಲವ್. ಸೊ ಸಿಂಗರ್ ಆಗಬೇಕು ಅಂತಲೇ ಮೈಸೂರು ಬಿಟ್ಟು ಬೆಂಗಳೂರು ಬಂದವನು ನಾನು. ಸೊ ಹಣೆ ಬರೋದಲ್ಲಿ ಆ್ಯಕ್ಟರ್ ಆಗಬೇಕು ಅಂತ ಬರೋದಿತ್ತು. ಆ್ಯಕ್ಟರ್ ಆದಮೇಲೆ ಸಿಂಗರ್ ಆದೆ. ಸೊ ಎನಿ ಡೇ ಯಾರೇ ನನಗೆ ಸಿಂಗಿಂಗ್ ಅಂದರೆ ಫಸ್ಟ್ ಐ ಗೆಟ್ ಎಕ್ಸೈಟೆಡ್. ಬಟ್ ಆದಷ್ಟು ಕಡಿಮೆನೇ ಹಾಡ್ತೀನಿ. ನನ್ನ ಧ್ವನಿನೇ ಬೇಕು ಅಂದರೆ ಮಾತ್ರ, ಅದು ನನಗೆ ಅನಿಸಿದ್ರೆ ಮಾತ್ರ ಹಾಡ್ತೀನಿ. ಬಟ್ ಈ ಒಂದು ವಿಷಯದಲ್ಲಿ ಏನಂದರೆ ಈ ಲವ್ಲಿ ಸಿನಿಮಾ ಸಾಂಗ್ಸ್ ಅಂತ ಬಂದರೆ ನನ್ನ ಅನೂಪ್ ಕಾಂಬಿನೇಷನ್ ಇದು. ಅಂದರೆ ಇದು ನನ್ನ ಹ್ಯಾಟ್ರಿಕ್ ಸಾಂಗ್ ಕಾಂಬಿನೇಷನ್. ಮರೆತೆ ಹೋದೇನೋ ಆಫ್ಕೋರ್ಸ್ ಎಲ್ರಿಗೂ ಗೊತ್ತು. ಇವತ್ತಿಗೂ ಯಾವುದೇ ಸ್ಟೇಜ್ ಹೋಗೋದ್ರು, ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರು ಆ ಹಾಡನ್ನು ಹಾಡದೆ ನಾನು ಸ್ಟೇಜ್ ಇಳಿಯೋ ಹಾಗಿಲ್ಲ. ಸೊ ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ ಜನ ಹಾಡಿಗೆ. ಅದು ನಮ್ಮ ಮೊದಲನೇ ಕಾಂಬಿನೇಷನ್. ಎರಡನೇದು ಬೈರಾಗಿಗೆ ಹಾಡಿದ್ದೆ. ಸೊ ಆ ಸಾಂಗ್ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು, ತುಂಬ ದೊಡ್ಡ ಹಿಟ್ ಆಗಿತ್ತು. ಸೊ ಈಗ ಮೂರನೇದು ಹ್ಯಾಟ್ರಿಕ್. ಆ್ಯಂಡ್ ಇದಕ್ಕೆ ಬರ್ತಾ ಇರೋ ರೆಸ್ಪಾನ್ಸ್ ಮಾಡಿದ್ರೆ ಮೋಸ್ಟ್ಲಿ ಹ್ಯಾಟ್ರಿಕ್ ಹಿಟ್ ಆಗುತ್ತೆ ಅಂತ ಒಂದು ಭರವಸೆ. ಆ್ಯಂಡ್ ಅನೂಪ್ಗೆ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತು, ನನಗೆ ಅನೂಪ್ ಬಗ್ಗೆ ಚೆನ್ನಾಗಿ ಗೊತ್ತು. ವಿ ಆರ್ ಫ್ರೆಂಡ್ಸ್ ಫಾರ್ ಮೋಸ್ಟ್ಲಿ ಒಂದು 20 ವರ್ಷದಿಂದ ಫ್ರೆಂಡ್ಸ್ ನಾವು. ಸೊ ನನ್ನ ಬೆಂಗಳೂರಿಗೆ ಬಂದಾಗಿನ ಮೊದಲನೇ ಫ್ರೆಂಡ್. ಸೊ ವಿ ನೋ ಈಚ್ ಅದರ್ ವೆಲ್. ಆ ಕಾಂಬಿನೇಷನ್ ಕೆಮಿಸ್ಟ್ರಿ ಹಿಂಗೆ ವರ್ಕೌಟ್ ಆಗುತ್ತೆ. ಅಂದರೆ ಎಲ್ಲ ಥರದ ಹಾಡು ಅಂದರೆ ಡಿಫ್ರೆಂಟ್ ಹಾಡು, ಒಂದು ಕಡೆ ಮೆಲೋಡಿ, ಇನ್ನೊಂದು ಕಡೆ ಕಿರಿಕ್ ಪಾರ್ಟಿ ಸಾಂಗ್ ಇದೆಯಲ್ಲ, ಆ ಥರದ್ದು ಎರಡನ್ನೂ ಹಾಡ್ತಾ ಇದ್ದೀರಾ. ಅಂದರೆ ಆ್ಯಕ್ಟಿಂಗಲ್ಲಿ ಒಂಥರ ಶೇಡ್ ತೋರಿಸ್ತಾ ಇದ್ದೀರಲ್ಲ ಆಪೋಸಿಟ್ಟು, ಆ ಥರ ಸಿಂಗಿಂಗಲ್ಲೂ ತೋರಿಸ್ತಾ ಇದ್ದೀರಾ. ನಾನು ಇಲ್ಲಿ ತನಕ ಒಂದು 20ಕ್ಕೂ ಹೆಚ್ಚು ಸಾಂಗ್ಸ್ ಹಾಡಿದ್ದೀನಿ ಬೇರೆ ಬೇರೆ ಸಿನಿಮಾಗಳಿಗೆ. ಪ್ರತಿಯೊಂದು ಸಾಂಗು ಬೇರೆ ರೀತಿಯೇ ಇದೆ, ಬೇರೆ ರೀತಿಯೇ ಕಂಪೋಸಿಂಗು, ಬೇರೆ ರೀತಿಯೇ ಸ್ಟ್ರಕ್ಚರು. ರಾಕ್ ಹಾಡಿದ್ದೀನಿ, ಹಿಪಾಪ್ ಹಾಡಿದ್ದೀನಿ, ಸೊ ರ್ಯಾಪ್ ವರ್ಷನ್ ಹಾಡಿದ್ದೀನಿ, ಡೆತ್ ಮೆಟಲ್ ಹಾಡಿದ್ದೀನಿ, ಫೋಕ್ ಹಾಡಿದ್ದೀನಿ. ಇನ್ನೂ ಬೇರೆ ಬೇರೆ ರೀತಿ ಪ್ರಯೋಗ ಮಾಡಬೇಕು, ಇನ್ನೂ ಹೆಚ್ಚು ಕಲಿಬೇಕು ಅನ್ನೋ ಆಸೆ ನನಗೆ. ಮಾಡಿದ್ದೇನೆ ಮಾಡೋದಕ್ಕಿಂತ ಪ್ರಯೋಗಕ್ಕೆ ಒಡ್ಕೊಂಡಾಗ ನಮಗೆ ಕಲಿಯೋಕ್ಕೆ ಒಂದಷ್ಟು ಸಿಗುತ್ತೆ. ಆ್ಯಂಡ್ ಎಕ್ಸ್ಪ್ರೆಸ್ ಮಾಡೋಕ್ಕೆ, ಎಕ್ಸ್ಪ್ಲೋರ್ ಮಾಡೋಕ್ಕೆ ಒಂದು ಒಳ್ಳೆ ಟರ್ಫ್ ಅದು. ಹಾಗಾಗಿ ಐ ಟ್ರೈ ಕೀಪ್ ಟ್ರೈಂಗ್. ಅದು ಪಾತ್ರಗಳ ಆಯ್ಕೆ ಅಂತ ಬಂದಾಗಲೂ ಅದನ್ನೇ ನನಗೆ ಬೇಸಿಕ್ ನೋಷನ್. ಯಾವುದೇ ಕಥೆ ಕೇಳ್ಬೇಕಾದ್ರೆ ಅದೇ ಇರುತ್ತೆ. ಸೊ ಇದರಲ್ಲಿ ಏನು ಹೊಸ್ತಿದೆ ಅಂತ ಹುಡುಕಾಟ. ಸೊ ಆ ಹುಡುಕಾಟ ಲಕ್ಕೀಲಿ ಅದೃಷ್ಟವಂತ ನನಗೆ ಒಂದಷ್ಟು ಒಳ್ಳೆ ಪಾತ್ರಗಳಾಗಲಿ ಒಳ್ಳೆ ಹಾಡುಗಳಾಗಲಿ ಸಿಕ್ಕಿದ್ದಾವೆ. ಪ್ರಯೋಗ ಮಾಡ್ತಾ ಇದ್ದೀನಿ, ಮುಂದೇನೂ ಮಾಡ್ತೀನಿ. ಲವ್ಲಿದು ಗ್ಲಿಮ್ಸ್ ಎಲ್ಲ ನೋಡಿದಾಗ, ಸಾಂಗ್ಸ್ ಎಲ್ಲ ನೋಡಿದಾಗ ಹರಿಪ್ರಿಯಾ ಮೇಡಮ್ ಅವರು ಏನಂದರು? ಒಂದು ಇವೆಂಟಿಗೂ ಬಂದಿದ್ರು, ತುಂಬ ಎಕ್ಸೈಟ್, ಈ ಸಿನಿಮಾಗೆ ಅವರು ತುಂಬ ಎಕ್ಸೈಟ್ ಆಗಿದ್ದಾರೆ. ಆ್ಯಂಡ್ ತುಂಬ ನಂಬಿಕೆ ಭರವಸೆ ಎಲ್ಲ ಇದೆ. ಆ್ಯಂಡ್ ಅವ್ರಿಗೆ ಕತೆ ಕೇಳಿದಾಗ ನನಗೆ ಗೊತ್ತಲ್ಲ ಸಿನಿಮಾ ಬಗ್ಗೆ. ಯಾಕೆಂದ್ರೆ ನಾವು ವೆನ್ ವಿ ವರ್ ಸ್ಟಿಲ್ ಲವರ್ಸ್ ಆಗ. ಸೊ ಫ್ರಮ್ ದ ಡೇ ಒನ್ ಶಿ ಈಸ್ ಅವೇರ್ ಈ ಕಾನ್ಸೆಪ್ಟ್ ಬಗ್ಗೆ. ತುಂಬಾ ಚೆನ್ನಾಗಿದೆ ಕಾನ್ಸೆಪ್ಟ್. ನಾವು ಸ್ಟೋರಿ ಡಿಸ್ಕಸ್ ಮಾಡ್ತೀವಲ್ಲ ನರೇಷನ್ ಆದಮೇಲಿಂದ. ಸೊ ಶಿ ನೋಸ್ ಇಟ್. ಅವತ್ತಿನ ಫ್ರಮ್ ದ ಡೇ ಒನ್ ಹೆಂಗೆ ಬರುತ್ತೆ, ಇದು ಔಟ್ಪುಟ್ ಹೆಂಗಿರುತ್ತೆ ಅಂತ ಶಿ ವಾಸ್ ಕ್ಯೂರಿಯಸ್.
ಏನಂದರೆ ಈಗ ಬಿಟ್ಸ್ ಆ್ಯಂಡ್ ಪೀಸಸ್ ತೋರಿಸಿದ್ದೀವಿ ಪೂರ್ತಿ ಅಂದರೆ ನಾವೆಲ್ಲ ವಿರ್ ಆಲ್ ಟುಗೆದರ್ ಅಲ್ಲ ಗೊತ್ತು ನಮ್ಮ ಡೈರೆಕ್ಟರ್ ಅದಕ್ಕೆ ಒಂದ್ಸಲಿ ಒಂದು ಫಸ್ಟ್ ಕಾಪಿ ಬಂದಮೇಲೆ ತೋರಿಸೋಣ ಅಲ್ಲಿ ತನಕ ಯಾವುದು ತೋರಿಸ್ಬಿಡೋಣ. ಸೊ ಆ ಒಂದು ಸಸ್ಪೆನ್ಸ್ನ ಅವ್ರಿಗೂ ಮೇಂಟೈನ್ ಮಾಡಿ ಇಟ್ಟಿದ್ದೀವಿ. ಸೊ ವೆಯ್ಟಿಂಗ್ ಪೂರ್ತಿ ಸಿನಿಮಾ ರೆಡಿ ಆದ ತಕ್ಷಣ ನನ್ನ ಹೆಂಡತಿಗೆ ಸಿನಿಮಾ ತೋರಿಸಿ ಒಪಿನಿಯನ್ ತೊಗೋಬೇಕು ಅಂತ ಕಾಯ್ತಾ ಇದ್ದೀನಿ. ಶಿ ಈಸ್ ಬಿನ್ ದ ಬಿಗ್ಗೆಸ್ಟ್ ಸಪೋರ್ಟ್. ಕೆಲವೊಂದು ವಿಷಯಗಳನ್ನ ಪೋಸ್ಟ್ ರಿಲೀಸ್ ಮಾಡಿರ್ತೀವಿ. ಸರ್ ಈ ವರ್ಷ ಕನ್ನಡ ಇಂಡಸ್ಟ್ರಿ ಹಿಂಗೆ ಹೋಗ್ತಾ ಇದೆ, ನಿಮ್ಗೆ ಏನು ಅನ್ಸೋದು? ಅಂದರೆ ತುಂಬ ಸಿನಿಮಾಗಳ ಗೆಲುವಿನ ರೇಟು ಕಮ್ಮಿನೇ, ಬಟ್ ಇವಾಗಂತೂ ತುಂಬ ಕಮ್ಮಿ ಆಗಿಬಿಟ್ಟಿದೆಯಲ್ಲ. ಯಾವ ಸಿನಿಮಾ ಗೆಲ್ತಾ ಇಲ್ಲ, ಜನ ಬರ್ತಾ ಇಲ್ಲ ಅನ್ನೋದೇ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಜನ ಬರ್ತಿಲ್ಲ ಅನ್ನೋದನ್ನು ನಾನು ಒಪ್ಪಲ್ಲ. ಯಾಕೆಂದರೆ ಈಗ ಬೇರೆ ಭಾಷೆ ಸಿನಿಮಾಗಳು ಇಲ್ಲಿ ಬಂದು ಹೌಸ್ಫುಲ್ ಶೋಸ್ ರನ್ ಆಗ್ತಿದೆಯಲ್ಲ. ಸೊ ಜನ ಬರ್ತಿಲ್ಲ ಅನ್ನೋದು ನಾನು ಒಪ್ಪಲ್ಲ. ಈಗ ಉಪಾಧ್ಯಕ್ಷ ಹಿಟ್ಟಾಯಿತು, ಒಂದು ಸರಳ ಪ್ರೇಮ ಕಥೆ ಹಿಟ್ಟಾಯಿತು. ನಾನು ಆ ಸಿನಿಮಾ ನೋಡಿದೆ, ತುಂಬಾ ಇಷ್ಟ ಆಗುತ್ತೆ ನನಗೆ. ವಿನು ಪರ್ಫಾರ್ಮೆನ್ಸ್ ಆಗಲಿ, ಸುನಿ ಅವರ ರೈಟಿಂಗ್ ಆಗಲಿ, ಮೇಕಿಂಗ್ ಆಗಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ ಸಿನಿಮಾನೂ ಗೆಲ್ತು. ಬ್ಲಿಂಕ್ ನೋಡಲಿಲ್ಲ, ಗೆಲ್ತು. ಯುವ ಏನು ನೋಡೋಕ್ಕಾಗಿಲ್ಲ, ಆ ಸಿನಿಮಾನೂ ಗೆದ್ದಿದೆ. ಸೊ ಬರ್ತಿಲ್ಲ ನೋಡ್ತಿಲ್ಲ ಅದನ್ನು ಸುಮ್ಮನೆ ಒಂದು ಏನೋ ಒಂದು ನೆಪಾಗಿಟ್ಕೊಂಡು ಹೇಳ್ಕೊಂಡು ಓಡಾಡೋದಲ್ಲ. ಆಮೇಲೆ ಕೆರೆಬೇಟೆ ನೋಡಿದೆ, ಅದ್ಭುತವಾದ ಸಿನಿಮಾ. ಆ್ಯಂಡ್ ಬರಬೇಕು ಅಂದರೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಾಗತ್ತೆ. ಈಗ ಹೊಸ ಕಲಾವಿದರು ಅಂದಾಗ ನಂಬಿಕೆ ಇರಲ್ವೇನೋ, ಅಥವಾ ಗುರ್ತಿರೋ ಕಲಾವಿದರಾದರೂ ಸಿನಿಮಾ ಹೆಂಗೆ ಬರುತ್ತೆ ಟಾಕ್ ನೋಡ್ಕೊಂಡು ಹೋಗೋಣ ಅಂತಿರ್ಬೋದೇನೋ. ಸೊ ಯಾವುದೇ ಈಗ ಫಾರ್ ಇನ್ಸ್ಟೆನ್ಸ್ ಮಂಜುಮೆಲ್ ಬಾಯ್ಸ್ ತುಂಬ ಚೆನ್ನಾಗಿ ಹೋಯಿತು ಬೆಂಗಳೂರಲ್ಲಿ. ಸೊ ಅಲ್ಲಿರೋ ಯಾವ ಕಲಾವಿದ್ರಿಗೂ ಯಾರಿಗೂ ಗೊತ್ತಿಲ್ಲ, ಅದನ್ನು ಬಹುತೇಕ ಕನ್ನಡಿಗರೇ ನೋಡಿದ್ದಾರೆ. ಸೊ ಬೇರೆ ಭಾಷೆ ಸಿನಿಮಾ ನೋಡ್ಬಿಟ್ರಿ, ಆ ಸಿನಿಮಾ ಬಗ್ಗೆ ರಿಪೋರ್ಟ್ ಬಂದ ಮೇಲೆ ಚೆನ್ನಾಗಿದೆ ಅಂತ ವಿಷಯ ಹರಡ ಮೇಲೆ ಅಲ್ಲ. ಈಗ ನಮ್ಮ ಕಾಂತಾರ ಕನ್ನಡ ಸಿನಿಮಾ ಆಗಿ ರೂಪುಗೊಂಡಂಥ ಸಿನಿಮಾ ಪ್ಯಾನ್ ಇಂಡಿಯಾ ಆಯಿತು. ಇನಿಷಿಯಲಿ ಇಟ್ ವಾಸ್ ನಾಟ್ ಅ ಪ್ಲ್ಯಾಂಡ್ ಪ್ಯಾನ್ ಇಂಡಿಯಾ ಅಲ್ಲ. ಸೊ ಕಂಟೆಂಟ್ಗಿರೋ ಶಕ್ತಿ ಅದು. ಕಂಟೆಂಟ್ ಚೆನ್ನಾಗಿದೆ ಅಂದರೆ ನೋಡ್ತಾರೆ. ಆ್ಯಂಡ್ ನಾವು ಪರಿಚಯ ಮಾಡಿಸ್ಬೇಕಾಗುತ್ತೆ, ಜನಕ್ಕೆ ತಲುಪಿಸ್ಬೇಕಾಗುತ್ತೆ. ಸೊ ಎಲ್ಲೋ ಒಂದು ಕಡೆ ತಲುಪಿಸೋದ್ರಲ್ಲಿ ನಾವು ಇಡುತ್ತಿದ್ದೀವೇನೋ, ನಾವು ಅವ್ರ ಮೇಲೆ ದೂಷಣೆ ಮಾಡೋಲ್ಲ. ಅವ್ರಿಗೆ ನಮಗಿನ ದೇ ಆರ್ ಮೋರ್ ಎಕ್ಸ್ಪೋಸ್ ಟು ಸಿನಿಮಾಸ್. ಈಗ ನಾವು ಸಿನಿಮಾದಲ್ಲೇ ಬದುಕ್ತಾ ಇದ್ರು ನಮಗಿನ ಜಾಸ್ತಿ ಸಿನಿಮಾ ಅವ್ರು ನೋಡ್ತಾರೆ, ನಾವಲ್ಲ. ಸೊ ಅವ್ರಿಗೆ ರುಚಿನೂ ಇದೆ, ಅಭಿರುಚಿನೂ ಇದೆ. ಸೊ ಏನೋ ಒಂದನ್ನು ನೋಡಿ ಮೆಚ್ಕೊಂಡ್ಬಿಡ್ತೀನಿ ಅಂದರೆ ತಪ್ಪಾಗುತ್ತೆ, ಮೆಚ್ಚಲಿಲ್ಲ ಅಂತ ಹೇಳಿದ್ರು ತಪ್ಪಾಗುತ್ತೆ. ಸೊ ದೇ ನೋ ವಾಟ್ ಟು ವಾಚ್. ಕಾಸು ಕೊಟ್ಟು ನೋಡೋನಿಗೆ ಏನು ನೋಡಬೇಕು ಅನ್ನೋ ಆಯ್ಕೆ ಮಾಡೋ ಅಧಿಕಾರ ಇದ್ದೇ ಇದಲ್ಲ, ಖಂಡಿತ. ಸೊ ನೋಡ್ತಾರೆ. ಚೆನ್ನಾಗಿರೋ ಕಂಟೆಂಟ್ ಬಂದಾಗ ಡೆಫಿನೆಟ್ಲಿ ನೋಡ್ತಾರೆ. ಸೂಪರ್ ಸರ್. ಸರ್ ಇಷ್ಟೊತ್ತು ಮಾತಾಡಿದ್ರಿ. ಸೊ ಫೈನಲ್ ಆಗಿ ಲವ್ಲಿ ಸಿನಿಮಾ ಯಾವಾಗ ತೋರಿಸ್ತೀರಾ, ಏನು? ಪೋಸ್ಟ್ ಪ್ರೊಡಕ್ಷನ್ ಇನ್ನೇನು ಮುಗಿತಾ ಬಂತು, ಜೂನಲ್ಲಿ ಪಕ್ಕ ರಿಲೀಸ್ ಆಗುತ್ತೆ ಸಿನಿಮಾ. ಡೇಟ್ ಒಂದು ನಮಗೆ ಕಂಟೆಂಟ್ ಫೈನಲ್ ಕಾಪಿ ಬರೋ ತನಕ ನಾವು ಡೇಟ್ ಅನೌನ್ಸ್ ಮಾಡೋದು ಸ್ವಲ್ಪ ಕಷ್ಟ. ಅದರ್ವೈಸ್ ಜೂನ್ ಫಿಕ್ಸ್ಡ್. ತುಂಬಾ ಅಂದರೆ ವ್ಯಾಲ್ಯೂಸ್ ಇರ್ತಕ್ಕಂಥ ಒಂದು ಅಟೆಂಪ್ಟು, ಒಂದು ಎಫರ್ಟು. ವೆರಿ ಟಚಿಂಗ್ ಕಾನ್ಸೆಪ್ಟ್. ಅದೇ ಈಗ ನೋಡ್ತಿದ್ರೆ ಇದೆಲ್ಲ ನಮ್ಮ ಸುತ್ತ ನಡೆದಂಥ ಒಂದು ಕಥೆ, ಅಥವಾ ನಮ್ಮ ಆಜುಬಾಜಲ್ಲಿ ಎಲ್ಲೋ ಕೇಳಿದ್ವಲ್ಲ ಇದನ್ನ ಅಂತ ಒಂದು ಕಲೆಕ್ಟ್ ಮಾಡ್ತಕ್ಕಂಥ ಒಂದು ಕಥೆಯಂತೂ ಹೌದು. ಚಿಕ್ಕ ವಯಸ್ಸಿನ ಮಕ್ಕಳಿಂದ ಒಂದು 60-70 ವಯಸ್ಸಿನ ತನಕ ಎಲ್ಲರೂ ಆರಾಮಾಗಿ ನೋಡ್ಬೋದಂತ, ನೋಡಲೇಬೇಕಾದಂಥ ಒಂದು ವಿಷಯ ಇರ್ತಕ್ಕಂಥ, ಎಸೆನ್ಸ್ ಇರ್ತಕ್ಕಂಥ ಸಿನಿಮಾ. ತುಂಬ ಒಂದು ಹೆಮ್ಮೆಯ ಪ್ರಯತ್ನ ನಮ್ಮದು. ಅದು ನಿಮ್ಮದಾದಾಗ ನೀವು ಅದನ್ನು ಮೆಚ್ಕೊಂಡಾಗ ನಮ್ಮ ಒಂದು ಪ್ರಯತ್ನಕ್ಕೊಂದು ಸಾರ್ಥಕತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಆಲ್ ದಿ ಬೆಸ್ಟ್ ಸಿನಿಮಾಗೆ. ಒಳ್ಳೆಯದಾಗಿ ಸರ್.